ವಂದೇ ಮಾತರಂ. ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿತ್ತು ಆ ಸಂದರ್ಭದಲ್ಲಿ. ಸೊ VTUಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿ ಹೋರಾಟವನ್ನು ನಡೆಸಿದ್ದೆ. ನಿಮ್ಮ ಕನ್ನಡ ನಾನು ಭಾಳ ಪ್ರೀತಿಸುವಂಥ ಭಾಷೆ. ಒಂದು ತಿಂಗಳು 50,000 ತನಕ ಸಂಪಾದನೆ ಮಾಡಿರೋದಿದೆ. ಅವತ್ತಿನ ದಿನ ನಾನು ವಿಶ್ವ ಕನ್ನಡ ಸಮ್ಮೇಳನ ವೇದಿಕೆ ಹತ್ತಿದ್ದು. ಐಶ್ವರ್ಯ ರೈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಆಕಸ್ಮಿಕವಾಗಿ ಬಂದಂಥ ಒಂದು ನ್ಯೂಸ್ ರಿಪೋರ್ಟರ್ ನನಗೆ ಮೈಕ್ ಹಿಡಿತಾರೆ. ನಾನು ಎಲ್ಲರೂ ಏನು ಹಿಂದೆ ಜನ ಬರ್ತಿರ್ತಾರೆ, ನಾವೆಲ್ಲ ಮುಂದೆ ಹೋಗ್ತಾ ಇರ್ತೀವಿ. ನೀವು ರಿಯಾಯಿತಿ ಕೊಡದೇ ಇದ್ದರೆ ಮುತ್ತಿಗೆ ಹಾಕಬೇಕಾಗತ್ತೆ ಮುಖ್ಯಮಂತ್ರಿಗಳ ಮನೆಗೆ ಅಂತ ನಾನು ಹೇಳ್ತೀನಿ. ಯಾಕೆ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನನಗೆ ಸಿಕ್ಕ ಸಂಭಾವನೆ 21,000 ರೂಪಾಯಿ. 7,000 ಒಂದು ದಿನಕ್ಕೆ. ಆಗ ಹೇಳ್ತಾರೆ, ಇಲ್ಲ ಏನೋ ಒಂದು ಹೋರಾಟ ಇದೆ, ಅದಕ್ಕೆ ಹೋಗಬೇಕು ಅಂತ. ಆಯಿತು ಅಂತ ಹೋಗ್ತೀನಿ. ಅವತ್ತಿನ ದಿನ ವಂದೇ ಮಾತರಂ ಹಾಡಿದ್ದು. ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರ ಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ದ್ರುಮಧಡ ಶೋಭಿನೀ ಸುಹಾಸಿನಿ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಬೋಲೋ ಭಾರತ್ ಮಾತಾ ಕಿ ಜೈ. ಹೋರಾಟಕ್ಕೆ ಭಾಗವಹಿಸಿದ್ದು ನನ್ನ ಬದುಕಿನಲ್ಲಿ ಇಷ್ಟು ದೊಡ್ಡ ಬದಲಾವಣೆಯನ್ನು ತೆಗೆದುಕೊಂಡು ಬರುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ. ಅವತ್ತಿನ ದಿನ ನಾನು ಹೋಗಿದ್ದು ಹೋರಾಟಕ್ಕೆ ಒಂದು ಬಸ್ ಪಾಸ್ ಹೋರಾಟ ಮಾಡ್ತಾ ಇರ್ತಾರೆ. ಅವತ್ತಿನ ದಿನ ಕರ್ನಾಟಕ ಸರ್ಕಾರ ಬಸ್ ಪಾಸನ್ನು ಸ್ಟೂಡೆಂಟ್ಸಿಗೆ ಅಂತ ಜಾರಿ ಮಾಡಿರ್ತಾರೆ. ಸ್ಟೂಡೆಂಟ್ಸಿಗೆ ಬಸ್ ಪಾಸ್ ರಿಯಾಯಿತಿ ಕೊಡಬೇಕು ಅನ್ನುವಂಥ ಒಂದು ಹೋರಾಟ. ಅದು ರಿಯಾಯಿತಿ ತೆಗೆದುಬಿಟ್ಟಿರುತ್ತೆ ಕರ್ನಾಟಕ ಸರ್ಕಾರ, ಯಡಿಯೂರಪ್ಪನವ್ರ ಸರ್ಕಾರ. ಆಗ ಆಕಸ್ಮಿಕವಾಗಿ ಬಂದಂಥ ಒಂದು ನ್ಯೂಸ್ ರಿಪೋರ್ಟರ್ ನನಗೆ ಮೈಕ್ ಹಿಡಿತಾರೆ. ನಾನು ಎಲ್ಲರೂ ಏನು ಹಿಂದೆ ಜನ ಬರ್ತಿರ್ತಾರೆ, ನಾವೆಲ್ಲ ಮುಂದೆ ಹೋಗ್ತಾ ಇರ್ತೀವಿ. ನಾನು ಅವಾಗ ನೀವು ರಿಯಾಯಿತಿ ಕೊಡದೇ ಇದ್ದರೆ ಮುತ್ತಿಗೆ ಹಾಕಬೇಕಾಗತ್ತೆ ಮುಖ್ಯಮಂತ್ರಿಗಳ ಮನೆಗೆ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಿ, ಏನಕ್ಕೆ ಹೇಳ್ತೀನಿ, ಏನೂ ಗೊತ್ತಿಲ್ಲ ನನಗೆ. ಯಾರೋ ಪಕ್ಕದಲ್ಲಿ ಮಾತಾಡಿರೋದನ್ನು, ಅಂದರೆ ಹೋರಾಟದ ಮುಂಚೆ ಆಗಿರುವಂಥ ಒಂದು ಸಣ್ಣ ಮೀಟಿಂಗಲ್ಲಿ ನಾನು ಕೇಳಿಸ್ಕೊಂಡಿರೋದನ್ನು ನಾನು ಅಲ್ಲಿ ಹೋಗಿ ಹೇಳ್ತೀನಿ. ಅದು ಒಂದು ದೊಡ್ಡ ಸುದ್ದಿ ಆಗುತ್ತೆ. ವಿದ್ಯಾರ್ಥಿಗಳು ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕೋದಕ್ಕೆ ಹೊರಟಿದ್ದಾರೆ ಅನ್ನೋದು ಎಲ್ಲ ಮೀಡಿಯಾದಲ್ಲೂ ನೀವೇ ಟ್ರೆಂಡಿಂಗು ನಾನೇ ಅವತ್ತಿನ. ಆಗ ಇಷ್ಟು ಚಾನಲ್ಗಳು ಕೂಡ ಇರಲಿಲ್ಲ ಅವಾಗಿನ್ನು. ಅದನ್ನು ನೋಡಿ ನಿಮಗೆ ಅನ್ನಿಸ್ತು? ನೋಡಿ ಯಾವಾಗ ಪ್ರಾಮಾಣಿಕವಾಗಿ ಹೇಳ್ತೀನಿ, ಭಯ ಶುರುವಾಗೋಯ್ತು. ನಮ್ಮ ಮನೇಲೆಲ್ಲ ಮಾಡ್ತಾರಿರು, ನಿನಗೆ ಹಿಂಗೆಲ್ಲ ಮಾತಾಡಿದ್ಯಾ ನೀನು ಅಂತ. ನಮಗೆ ಅಂದರೆ ಬೇಕೋ ಬೇಡವೋ ಒಂದು ವೆನ್ ಯು ಕಮ್ ಫ್ರಮ್ ದ್ಯಾಟ್ ಬ್ಯಾಕ್ಗ್ರೌಂಡ್ ಒಂದು ಭಯ ಅನ್ನೋದು ಏನಾಗ್ಬಿಡುತ್ತಪ್ಪ ಅಂತ ಒಂದು ಭಯ ಅನ್ನೋದಿರುತ್ತೆ. ಫಸ್ಟ್ ಒಂದು ದಿನ ಅಂತೂ ಭಯ ಆಯಿತು. ಆಮೇಲೆ ಯಾರೇನು ಮಾಡ್ಕೊತಾರೆ ಹೋಗು ನೋಡ್ಕೊಳ್ಳೋಣ ಅನ್ನೋ ಒಂದು ಧೈರ್ಯ. ಬಿಕಾಸ್ ಇದು ಆದಮೇಲೆ ನಮ್ಮ ಸ್ಟೂಡೆಂಟ್ ಆರ್ಗನೈಸೇಷನಿಂದ ಒಂದು 2-3 ಜನ ಎಲ್ಲ ಬಂದು ಮಾತಾಡಿಸಿ, ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು, ಏನು ಮಾತಾಡಿದ್ಯೋ ಇದರಿಂದ ಒಳ್ಳೆಯದೇ ಆಗುತ್ತೆ ಅನ್ನುವಂಥದ್ದು. ಅದಾಗುತ್ತೆ ನಂದಿನಿ. ಅದರ ಜೊತೆಗೆ ನಾನು ನಮ್ಮ ಕಾಲೇಜಿನಲ್ಲಿ ಒಂದಿಷ್ಟು ನಿರೂಪಣೆ ಇದನ್ನೆಲ್ಲ ಮಾಡ್ತಿರ್ತೀನಿ. JC ರೋಡ್ JM ಕಾಲೇಜಲ್ಲಿ ನಾನು BSc ಮಾಡ್ತಾಯಿದ್ದು. ಪಕ್ಕದಲ್ಲೇ ಕನ್ನಡ ಭವನದಿಂದ ಜನರಲಿ ಕನ್ನಡ ಡಿಪಾರ್ಟ್ಮೆಂಟಿಂದ ಏನೇ ಕಾರ್ಯಕ್ರಮ ಮಾಡಿದ್ರು ಕನ್ನಡ ಭವನದಿಂದ ಆಫೀಸರ್ಸ್ನ ಗೆಸ್ಟಾಗಿ ಅಲ್ಲಿ ಕರೆಸುವಂಥದ್ದು. ಅಲ್ಲಿ ಯಾವಾಗ ಕನ್ನಡ ಸಂಸ್ಕೃತಿ ಇಲಾಖೆಯ ಅಧ್ಯಕ್ಷರು ನಿರ್ದೇಶಕರನ್ನು ಗೆಸ್ಟಾಗಿ ಕರೀತಾರೆ. ಅವರು ಆ ಕಾರ್ಯಕ್ರಮದಲ್ಲಿ ನನ್ನ ನಿರೂಪಣೆ ನೋಡಿರ್ತಾರೆ. ನನಗೂ ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೂ ನಾನು ಯಾರು ಅಂತ ಗೊತ್ತಿಲ್ಲ. ಅಲ್ಲಿಗೆ ಮುಗಿದೋಯ್ತು, ತೆರೆ ಬೀಳುತ್ತೆ. ಮತ್ತು ತೆರೆ ಎದ್ದ ನಂತರದಲ್ಲಿ 2011ರಲ್ಲಿ ನಿಮಗೆ ನೆನಪಿರ್ಬೋದು, ಬೆಳಗಾಂ ಮತ್ತು ಮಹಾರಾಷ್ಟ್ರದ ಬಾರ್ಡರಲ್ಲಿ ತುಂಬ ಟೆನ್ಷನ್ ಇರುತ್ತೆ. ಅದನ್ನು ಕಡಿಮೆ ಮಾಡಬೇಕು ಅಂತ ಯಡಿಯೂರಪ್ಪನವರು ಆವಾಗ
ವಿಶ್ವ ಕನ್ನಡ ಸಮ್ಮೇಳನವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡ್ತಾರೆ 2011 ಮಾರ್ಚಲ್ಲಿ. ಆಗ ನಮ್ಮ ಗುರುಗಳು ಹೇಳ್ತಾರೆ, ಎಷ್ಟೊಂದು ಜನ ಹಾಡಕ್ಕೆ ಹೋಗ್ತಾ ಇದ್ದಾರೆ, ಸೊ ಅಲ್ಲಿ ನಾಡಗೀತೆ ಹಾಡೋದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕು, ನೀನು ಹಾಕು ಅಪ್ಲಿಕೇಶನ್ ಅಂತ ಹೇಳ್ತಾರೆ. ನಾನು ಅಲ್ಲಿ ಹೋಗಿ ನಿರ್ದೇಶಕರ ಹತ್ರ ಅಪ್ಲಿಕೇಶನನ್ನು ಕೊಡ್ತೀನಿ, ಈ ಥರ ನಾನು ಹಾಡೋದಕ್ಕೆ ಬಂದಿದ್ದೀನಿ, ನೀವೇನು ರೀ 1000 ಜನರಲ್ಲಿ ನೀವೇನು ರೀ ಹಾಡ್ತೀರಾ, ನಿರೂಪಣೆ ಮಾಡ್ತೀರಲ್ಲ, ಮಾಡಿ ಅಪ್ಲಿಕೇಶನ್ನು ಹಾಕಿ ಅಂತ ಹೇಳ್ತಾರೆ. ನಾನು ನಿರೂಪಣೆನಾ ನಾನಾ ಅಂತ ಹೇಳ್ತೀನಿ, ಇಲ್ಲ ಹೌದು ಮಾಡಿ ಅಂತ ಹೇಳ್ತಾರೆ. ಅವತ್ತು ನಿರೂಪಣೆಗೆ ಅಪ್ಲಿಕೇಶನ್ ಹಾಕ್ತೀನಿ. ಕೊನೆಗೆ ಇನ್ನೇನು ಬೆಳಗಾವಿಗೆ ಹೋಗೋ ಅಂದರೆ ಫೈನಲ್ ಆಗಿ ಮಾರನೇ ದಿನ ಬಸ್ ಹತ್ತಬೇಕು, ಅಲ್ಲಿ ತನಕ ನನಗೆ ಕನ್ಫರ್ಮೇಷನ್ ಬಂದಿರೋದಿಲ್ಲ, ನಾನು ಬರಲ್ವೇನೋ ಅಂತ ಅಂದ್ಕೊಳ್ತೀನಿ. ಬಟ್ ಆಗ ಇನ್ಚಾರ್ಜ್ ಆಗಿ ವಿಠಲ್ ಮೂರ್ತಿಯವರು ಲಾಸ್ಟಲ್ಲಿ ಏನೋ ಒಂದು ಸಮಸ್ಯೆಯಾಗಿ ಇಡೀ ಕಾರ್ಯಕ್ರಮ ಜವಾಬ್ದಾರಿ ತೊಗೋತಾರೆ. IAS ಆಫೀಸರ್ ಕೇಳಿರ್ಬೋದು ನೀವು. ಆಮೇಲೆ ಕೊನೆ ಒಂದು ಪ್ರಯತ್ನ ಮಾಡಿ ನೋಡ್ಬಿಡೋಣ ಅಂತ ಹೇಳಿ ವಿಠಲ್ ಮೂರ್ತಿಯವ್ರ ಕಚೇರಿಗೆ ಹೋಗ್ತೀನಿ. ಈ ಥರ ಇದು ಅಪ್ಲಿಕೇಶನ್ ಹಾಕಿದೆ, ಸೊ ಫೈನಲ್ ಅಪ್ಡೇಟ್ ಬಂತಾ ನಿಮಗೆ ಅಂತಾರೆ. ಅವರು ಭಾಳ ಟೆನ್ಷನಲ್ಲಿ ಇರ್ತಾರೆ. ಬಂತಾ ನಿಮಗೆ ಅಂತಾರೆ. ಇಲ್ಲ ಇನ್ನೂ ಬಂದಿಲ್ಲ. ಆಯಿತು, ಎಷ್ಟು ಜನ ಇದ್ದಾರೆ ರೀ, ಆಯಿತು ಇದೊಂದು ಫಿಲ್ ಮಾಡಿ ಕಳಿಸ್ಬಿಡ್ರಿ. ಆ್ಯಂಡ್ ಇಟ್ ಜಸ್ಟ್ ಹ್ಯಾಪನ್ ಸ್ಪಾಂಟೇನಿಯಸ್ಲಿ ಅಷ್ಟೇ, ಇನ್ನೇನೂ ಇಲ್ಲ. ಅವ್ರದ್ದೇ ಪ್ರೋಗ್ರಾಮ್ ಟೆನ್ಷನ್ ಇರ್ತಾರೆ, ಅವ್ರು ಮಾಡಿ ಕಳಿಸ್ಬಿಡ್ತಾರೆ ಅಷ್ಟೇ. ಅವತ್ತಿನ ದಿನ ನಾನು ವಿಶ್ವ ಕನ್ನಡ ಸಮ್ಮೇಳನ ವೇದಿಕೆ ಹತ್ತಿದ್ದು. ಐಶ್ವರ್ಯ ರೈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ. ಇನಾಗ್ರೇಷನ್ ಐಶ್ವರ್ಯ ರೈ ನಡೆಸ್ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ. ಮೊದಲನೇ ದಿನ ಯಾವುದೋ ಒಂದು ಸ್ಟೇಜಿಗೆ ಹಾಕ್ತಾರೆ, ಮುಗಿಯುತ್ತೆ. ಎರಡನೇ ದಿನ ಎಷ್ಟು ದಿನ ನಡೆದಿದ್ದು? 3 ದಿನ ನಡೆದ ಕಾರ್ಯಕ್ರಮ. 12ರಿಂದ 13 ಸ್ಟೇಜ್ಗಳಿತ್ತು ಬೆಳಗಾಮಲ್ಲಿ. ಪ್ರತಿ ಸ್ಟೇಜಿಗೆ 2 ನಿರೂಪಕರು, ಒಂದು ಫೀಮೇಲ್ ನಿರೂಪಕರು, ಇನ್ನೊಂದು ಮೇಲ್ ನಿರೂಪಕರು. ಸೊ ಫಸ್ಟು ಬೇರೆ ಬೇರೆ ಸ್ಲಾಟ್ಗಳು ಇರುತ್ತೆ. ಬೆಳಗ್ಗೆ ಕವಿಗೋಷ್ಠಿಗಳು ನಡೀತಾ ಇರುತ್ತೆ, ಬೇರೆ ಬೇರೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ಕಾರ್ಯಕ್ರಮ ಸ್ಲಾಟ್ಸ್ ಹಾಕ್ತಾ ಇರ್ತಾರೆ. ಮಾರನೇ ದಿನ ನನಗೆ ಆಕ್ಸಿಡೆಂಟ್ಲಿ ಹಾಕಿದ್ರು ಅಥವಾ ಗೊತ್ತಿದ್ದು ಹಾಕಿದ್ರು ನನಗೆ ಗೊತ್ತಿಲ್ಲ, ಮೇನ್ ಸ್ಟೇಜಿಗೆ ನನ್ನ ಹೆಸರನ್ನು ಹಾಕ್ತಾರೆ 9 ಗಂಟೆ ನಂತರದಲ್ಲಿ. ಶಿವಮಣಿ ನಡೆಸ್ಕೊಡ್ತಾ ಇರುವಂಥ ಕಾನ್ಸರ್ಟ್ ಆವಾಗ. ಆ ಕಾರ್ಯಕ್ರಮಕ್ಕೆ ಹೋಗಿ ನಾನು ನಿರೂಪಣೆ ಮಾಡ್ತೀನಿ. ನನಗೆ ನಂದಿನಿ, ಯು ಬಿಲೀವ್ ಇಟ್ ಆರ್ ನಾಟ್, 7 ಲಕ್ಷ ಜನ ಸೇರಿರುವಂತಹ ವಿಶ್ವ ಕನ್ನಡ ಸಮ್ಮೇಳನ ಕಾರ್ಯಕ್ರಮ. ನನಗಿನ್ನೂ ಐ ರಿಮೆಂಬರ್, ನನಗೆ ಈಗಲೂ ಕೂಡ ಒಂದು ನಿಮಿಷ ನನಗೆ ಗೂಸ್ಬಂಪ್ಸ್ ಬರುತ್ತೆ. ಸ್ಟೇಜ್ ಹತ್ತೀನಿ, ಮಾತಾಡ್ತೀನ ಅಂತ ಭಯ ಆಗುತ್ತೆ. ಬಟ್ ಐ ಫೀಲ್ ಸಮ್ವೇರ್ ಇಲ್ಲ, ಮಾತಾಡಬೇಕು ಅನ್ನೋವಂಥದ್ದು. ಬಿಕಾಸ್ ನನಗೆ 2 ವರ್ಷದ ಹಿಂದೆ ನನ್ನ ಜೀವನದಲ್ಲಿ ಆದ ಘಟನೆ ನನಗೆ ಆ ಕಾರ್ಯಕ್ರಮದಲ್ಲಿ, ನಾನು ಹೇಳಿದ ಹಾಗೆ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಕಾರ್ಯಕ್ರಮದಲ್ಲಿ ನನಗೆ ನೆನಪಿರುತ್ತೆ. ಒಟ್ಟು ಒಂದು ಪೇಜ್ ನಾನು ಬರ್ಕೊಂಡು ಹೋಗಿರ್ತೀನಿ, ಕೋಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಅವಾಗ ಹೇಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿರ್ತೀನಿ. ಐ ಆಲ್ವೇಸ್ ಬಿಲೀವ್ ಇಫ್ ಯುವರ್ ಸ್ಟಾರ್ಟ್ ಇಸ್ ಗುಡ್, ಯುವರ್ ಎಂಡ್ ವಿಲ್ ಬಿ ಗುಡ್ ಅಂತ. ಸೊ ಕಾರ್ಯಕ್ರಮ ನಿರೂಪಣೆ ಮಾಡಿಬಿಡ್ತೀನಿ. ಸ್ಟಾರ್ಟಿಂಗ್ ಒಂದು ನಿಮಗೆ ಬೆಳಗಾಂ ಅಂದರೆ ಜೋಶು, ನಿಮಗೆ ಬೆಳಗಾಂ ಅಂದರೆ ಅಲ್ಲಿನ ಉತ್ತರ ಕರ್ನಾಟಕದ ಮಂದಿ, ಬೆಳಗಾಂ ಅಂದಿದ ತಕ್ಷಣ ಅಲ್ಲಿನ ಕುಂದ. ಸೊ ಈ ರೀತಿಯಾದಂಥ ಏನೇನೋ ಒಂದಿಷ್ಟು ರೆಡಿ ಮಾಡ್ಕೊಂಡು ಹೋಗಿರ್ತೀನಿ. ಫುಲ್ಲು ಏನೋ ಟೀಚರ್ ಮುಂದೆ ಒಪ್ಪಿಸ್ಬಿಡ್ತೀನಿ. ಆ್ಯಂಡ್ ಸಮ್ಹೌ ಅಲ್ಲಿ ಆ ಜನ, ಆ ಜೋಶು, ಆ ಸೌಂಡು, ಆ ಲೈಟು, ಆ ವೇದಿಕೆ, ಅದನ್ನು ಬಹುಶಃ ಅಂಥ ಕಾರ್ಯಕ್ರಮಗಳು ಇತಿಹಾಸ ಸೃಷ್ಟಿಸುತ್ತೆ. ಮತ್ತೆ ಅಂಥ ಕಾರ್ಯಕ್ರಮಗಳು ನಡೆಯೋದಿಲ್ಲ ಆ್ಯಕ್ಚುಲಿ. ಸಾಮಾನ್ಯವಾಗಿ ವಾರ್ಷಿಕ ಉತ್ಸವಗಳು ಸರ್ಕಾರದಿಂದ ನಡೆಯುತ್ತೆ, ಆದರೆ ಈ ರೀತಿಯಾದಂಥ ವಿಶೇಷ ಕಾರ್ಯಕ್ರಮಗಳು ಮನಸ್ಸಲ್ಲಿ ಕೂತ್ಕೊಂಡ್ಬಿಡುತ್ತೆ. ಬಿಕಾಸ್ ಇಟ್ ವಾಸ್ ವೆರಿ ಸ್ಪೆಷಲ್ ಟು ಮೀ ಆಸ್ ವೆಲ್. ಭಾಳ ಚೆನ್ನಾಗಾಗುತ್ತೆ. ಅದಾದ್ಮೇಲೆ ನಾನು ಬಹುಶಃ ನನ್ನ ಜೀವನದಲ್ಲಿ ನಿರೂಪಣೆಯಲ್ಲಿ ಹಿಂತಿರುಗಿ ನೋಡಲೇ ಇಲ್ಲ. ಅಲ್ಲಿಂದ ಹೋಗ್ತಾ ಚೆನ್ನಾಗಾಯಿತು ನಿರೂಪಣೆ ಎಲ್ಲ, ತುಂಬ ಚೆನ್ನಾಗಾಯಿತು. ಅಲ್ಲಿದ್ದವ್ರು ಎಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಹೋಗ್ತಾ 3-4 ವರ್ಷದ ಅವಧಿಯಲ್ಲಿ 200ರಿಂದ 250 ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತೀನಿ ನಾನು. ಸರ್ಕಾರಿ ಫಸ್ಟು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನನಗೆ ಸಿಕ್ಕ ಸಂಭಾವನೆ 21,000 ರೂಪಾಯಿ. 7,000 ಒಂದು ದಿನಕ್ಕೆ ಸಂಭಾವನೆ, 3 ದಿನಕ್ಕೆ ಸೇರಿ 21,000 ರೂಪಾಯಿ. 18 ವರ್ಷಕ್ಕಿಂತಲೂ ಜಾಸ್ತಿ ಸಂಭಾವನೆ ತಗೋಬಿಟ್ರಲ್ಲ. ಯಾರಿಗೆ? ಈ ನಟಿಯರಿಗಿಂತಲೂ ಜಾಸ್ತಿ ಒಂದಿನಕ್ಕೆ ಸಂಭಾವನೆ ತಗೊಂಡ್ರಲ್ಲ. ಮೇ ಬಿ ಐ ಥಿಂಕ್ ಐ ವಾಸ್ ಲಕ್ಕಿ ಅಂತ ಅನಿಸುತ್ತೆ. ನಾನು ನನ್ನ ಜೀವನದಲ್ಲಿ ಅಷ್ಟು ದುಡ್ಡನ್ನು, ಐ ವಾಸ್ 18 ಅವಾಗ. ಸೊ 18ನೇ ವರ್ಷಕ್ಕೆ ನಾನು ಸಂಪಾದನೆ ಮಾಡಿದ್ದು. ನಮ್ಮ ತಂದೆ ಹೇಳ್ತಾರೆ, ಇದನ್ನು ನೀನು ಹಾಳು ಮಾಡಬಾರ್ದು, ನಿನಗೆ ಉಪಯೋಗ ಆಗುವಂಥದ್ದು ಏನಾದರೂ ತಗೋ ಅಂತ. ಆಗ ನಾನು ಅದರಲ್ಲಿ ಒಂದಷ್ಟು
ನಮ್ಮ ತಂದೆ ಲೋನ್ ಮಾಡ್ತಾರೆ ಗಾಡಿಗೆ. ಇನ್ನು ಮಿಕ್ಕಿದ್ದು ನಾನು ಅದರಲ್ಲಿ ಬಂದಂಥ ದುಡ್ಡು ಒಂದು ಸ್ವಲ್ಪ ಎತ್ತಿಟ್ಟು ಅದನ್ನು ಗಾಡಿಗೆ ಅಂತ ನಾನು 2 ವೀಲರಿಗೆ ಅಂತ ನಾನು ಇನ್ವೆಸ್ಟ್ ಮಾಡ್ತೀನಿ ಆ ದುಡ್ಡನ್ನು. ಸೊ ಹಾಗೆ ನಾನು ಇನ್ನು ನನ್ನ ಹತ್ರ ಇದೆ ಆ ಗಾಡಿ, TVS ವಿಗೋ ಗಾಡಿನ. ಮಾರ್ಚಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಾದ 15 ದಿನಕ್ಕೆ ನನ್ನ ಬರ್ಡೇ ಕೂಡ ಮಾರ್ಚಲ್ಲಿ ನಾನು ಹುಟ್ಟಿದ್ದು. ಸೊ ನನ್ನ ಬರ್ತ್ಡೇಗೆ ಅಂತ ಹೇಳಿ ಯಾವಾಗ ನಮ್ಮ ಮನೆಗೆ ಒಂದು TVS ವಿಗೋ ಗಾಡಿ ಬರುತ್ತೆ. ಅಂದರೆ ಆ ವಯಸ್ಸಿಗೆ ನಿಮಗೆ ಆ ಲೆವೆಲಿಗೆಲ್ಲ ಮೆಚುರಿಟಿ ಎಲ್ಲ ಬಂದಿತ್ತು ಅಂದಂಗೆ ಆಯಿತು ಫೈನಾನ್ಷಿಯಲಿ? ಇಲ್ಲ, ಫೈನಾನ್ಷಿಯಲಿ ಮೆಚುರಿಟಿ ಅಂತ ಬಂದಿರಲಿಲ್ಲ. ಅಂದರೆ ದುಂದು ವೆಚ್ಚ ಮಾಡಬಾರ್ದು, ನನಗೆ ಬೇಕಾಗಿಕ್ಕೆ ತೊಗೊಬೇಕು ಅಂತ. ಬೇರೆ ಹೆಣ್ಮಕ್ಳಾಗಿದ್ರೆ ಶಾಪಿಂಗ್ ಅಂತೆ, ಜ್ಯುವೆಲರಿ ಅಂತೆ, ಅಥವಾ ಫ್ರೆಂಡ್ಸಿಗೆ ಪಾರ್ಟಿ ಅಂತೆ, ಅಲ್ಲೋಗೋಣ ಬಾರೆ ಇಲ್ಲೋಗೋಣ ಬಾರೆ. ಆದರೆ ಬೆಂಗಳೂರು ಹುಡುಗಿ ನೀವು. ಇಲ್ಲ, ಟ್ರೂ, ಒಪ್ಕೋತೀನಿ. ಯಾಕೆಂದರೆ ನಾನು ಆಗಲೇ ಹೇಳಿದ್ನಲ್ಲ, ಯಾವತ್ತೂ ಕೂಡ 10 ರೂಪಾಯಿ ಸೇವ್ ಮಾಡ್ತಿದ್ದಿದ್ರೆ ಆ ಕಾಯಿನ್ ಬುತ್ತಿಗೆ ಕಾಯಿನ್ ಹಾಕೋದಕ್ಕೆ 10 ರೂಪಾಯಿ ಉಳಿಸ್ತಿದ್ದಿದ್ರೆ ಅದೊಂದು ದೊಡ್ಡ ಇದು. ಮೊನ್ನೆ ನಾನು ನನ್ನ ಕಸಿನ್ಸ್ ಎಲ್ಲ ನಾವೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ನಾವು ಸೇರಿದಾಗ ನಾವು ಹೇಳ್ತಾ ಇದ್ವಿ ಎಂದು ಹೀಗೆ ಒಂದು ಮೆಮೊರಿ ನೆನೆಸ್ಕೊತಿದ್ವಿ. 10th ಸ್ಟ್ಯಾಂಡರ್ಡ್ ಇನ್ನೇನು ನಾನು ಹೇಳಿದೆ ನಿಮಗೆ ಆಲ್ರೆಡಿ, ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಏನು ಕೇವಲ 1 ತಿಂಗಳಿತ್ತು ಎಕ್ಸಾಮಿಗೆ, ಬೋರ್ಡ್ ಎಕ್ಸಾಮ್. ಸೊ 10th ಫ್ಯಾಮಿಲಿಯೆಲ್ಲ ಹೆಂಗೆ ನೋಡ್ತಿರ್ತಾರೆ ಅಂತಂದರೆ 10th ಡಿಸ್ಟಿಂಕ್ಷನ್ ಬಂದರೆ ಇವಳು ಏನಾದರೂ ಮಾಡ್ತಾಳೆ ಜೀವನದಲ್ಲಿ, ಅಥವಾ ಇವನೇನಾದರೂ ಮಾಡ್ತಾನೆ ಲೈಫಲ್ಲಿ ಅಂದರೆ, ಇಲ್ಲಾಂದರೆ ಮುಗಿದೋಯ್ತು ಲೈಫು ಅನ್ನೋ ಥರ. ಸೊ ಆವಾಗ ಏನೋ ಬೆಂಗಳೂರಲ್ಲಿ ಇರೋಬರೋ ದೇವಸ್ಥಾನಗಳಿಗೆಲ್ಲ ಹೋಗಿ ನನ್ನ ಪಾಸ್ ಮಾಡಿಸ್ಬಿಡು ಅಂತ ಕೇಳ್ಕೊಂಡಿದ್ದಂಥ ಸಂದರ್ಭದಲ್ಲಿ ಆ ಚಪ್ಪಲಿ ಹೇಗೆ ಅಂತಂದರೆ 1 ರೂಪಾಯಿ ಚಪ್ಪಲಿಗೆ ಕೊಡಬೇಕಾಗಿರುವಂಥ ಹಣ ಕೊಡೋದಕ್ಕೆ, ಆ ಚಪ್ಪಲಿ ಕೊಡೋಕ್ಕೆ ದುಡ್ಡು ಇರ್ತಿರ್ಲಿಲ್ಲ. ಅಲ್ಲೆಲ್ಲೋ ಸೈಡಲ್ಲಿ ಹೋಗಿ ಚಪ್ಪಲಿ ನಿಲ್ಸಿರ್ತಿದ್ವಿ. ಆ ದೊಡ್ಡ ಗಣಪತಿ ದೇವಸ್ಥಾನದ ಹತ್ರ ಒಂದು ಚಪ್ಪಲಿ ತೊಗೊಂಡು ಬಂದು ಅವನ ಹತ್ರ ಇಟ್ಕೊಂಡ್ಬಿಟ್ಟಿದ್ದ. ದುಡ್ಡು ಕೊಡೋಕ್ಕಿಲ್ಲದೆ ಅವನ ಹತ್ರ ಜಗಳಾಡಿ, ಆಮೇಲೆ ಕಾಯಿನ್ ಬೂತಲ್ಲಿ ಬೇರೆ ಯಾರ ಹತ್ರನೋ ಅಂಗಡಿಯಿಂದ ಸಾಲ ಮಾಡಿ ಆ ಕಾಯಿನ್ ಬೂತಲ್ಲಿ ನಮ್ಮ ತಂದೆಗೆ ಫೋನ್ ಮಾಡಿ ಬಂದು ದೊಡ್ಡ ಗಣಪತಿ ದೇವಸ್ಥಾನದ ಚಪ್ಪಲಿ ಬಿಡಿಸ್ಕೊಂಡು ಹೋದಂಥ ಘಟನೆಗಳನ್ನು, ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆ ರೀತಿಯಾದಂಥ ಒಂದು ಸಿಚುಯೇಷನ್ ಅನುಭವಗಳನ್ನು ನೋಡಿಕೊಂಡು ಬಂದಾದ ಮೇಲೆ ಅಷ್ಟು ದುಡ್ಡು ನನ್ನ ಜೀವನದಲ್ಲಿ ನಾನು ಸಂಪಾದನೆ ಮಾಡಿದ್ದೀನಿ ಅನ್ನೋ ಗುಂಗನ್ನೇ ನಾನು ಬಹುಶಃ ಒಂದು 2-3 ತಿಂಗಳು ನನಗದನ್ನು ಅರಗಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ನಿಮ್ಮ ತಂದೆದು 2 ತಿಂಗಳ ಸಂಬಳನ ಅದು? ಹಾಂ, 1 ತಿಂಗಳ ಸಂಬಳ. ಓಕೆ, 1 ತಿಂಗಳ ಸಂಬಳನ ಮಗಳು 3 ದಿನದಲ್ಲಿ ಸಂಪಾದನೆ ಮಾಡಿದರೆ ನಿಮ್ಮ ತಂದೆ ತಾಯಿಗೆ ಇನ್ನೆಷ್ಟು ಖುಷಿಯಾಗಿರುತ್ತೆ? ಭಾಳ ಖುಷಿಪಟ್ಟರು. ಅವರು ಅಂದ್ಕೊಂಡಿರಲಿಲ್ಲ ನಾನು ಅಷ್ಟು ದೊಡ್ಡ ವೇದಿಕೆ ಹತ್ತುತ್ತೀನಿ ಅಂತ, ಅಥವಾ ನನ್ನ ಕೆರಿಯರಿನ ಶುರುವಿನಲ್ಲೇ ನಾನು ಅಂಥ ಒಂದು ದೊಡ್ಡ ವೇದಿಕೆಗೆ ನಾನು ಹತ್ತಬಲ್ಲೆ ಅಂತ ಅವರು ಅಂದ್ಕೊಳ್ಳಿಲ್ಲ. ಆ್ಯಂಡ್ ಖಂಡಿತವಾಗ್ಲೂ ಸಂಭಾವನೆ ಅಂತ ಕೊಡ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಕಾರ್ಯಕ್ರಮದ ಕೊನೆಯ ದಿನ ಎಲ್ಲರೂ ಕರೆಸಿದ್ರು, ಭಾಳ ಗೌರವಯುತವಾಗಿ ಚೆಕ್ ಕೊಟ್ಟರು. ನನಗೆ ಅದು 2,100 ರೂಪಾಯಿ 21,000 ರೂಪಾಯಿ ಅಂತ ನಾನು ಕ್ರಾಸ್ ಚೆಕ್ ಮಾಡಿದ್ದೀನಿ. ಕಾರ್ಯಕ್ರಮ ನಿರೂಪಣೆ ಮಾಡಿದ್ರೆ ಇಷ್ಟೆಲ್ಲ ದುಡ್ಡು ಕೊಡ್ತಾರಾ ಗೊತ್ತಿರಲ್ಲ, ಎಕ್ಸ್ಪೋಜರ್ ಇರಲ್ಲ, ಇಷ್ಟೆಲ್ಲ ದುಡ್ಡು ಕೊಡ್ತಾರಾ, ಹೀಗೆಲ್ಲ ಆಗುತ್ತಾ ಅಂತ. ಆಮೇಲೆ ಹಂಪಿ ಉತ್ಸವ ಕಾರ್ಯಕ್ರಮಗಳಂತೆ, ಸರ್ಕಾರಿ ಕಾರ್ಯಕ್ರಮಗಳು, ಹೀಗೆ ನಾನ್ ಸ್ಟಾಪ್ ಕಾರ್ಯಕ್ರಮಗಳನ್ನ ಮಾಡ್ತಾ ಹೋದೆ. ಅಂದರೆ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾ ಇರಿ ಅಂದಾಜು? ಓದ್ಕೊಂಡೆ ಅಲ್ವಾ? ಓದ್ಕೊಂಡೆ, ಹೌದು. 3 ವರ್ಷ ಒಂಥರ ನನ್ನ ಲೈಫಲ್ಲಿ ಹೇಗೆ ಅಂತಂದರೆ ಗ್ರಾಫ್ ಎಲ್ಲೂ ನಿಲ್ತಾನೆ ಇರಲಿಲ್ಲ. ಒಂದು ಕಡೆ ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಬಂತು ಅಂತಂದರೆ ಕಾರ್ಯಕ್ರಮ ನಿರೂಪಣೆ ಮಾಡ್ತಾಯಿದ್ದೆ. ಆ್ಯಂಡ್ ತಿಂಗಳಿಗೆ ಏನಿಲ್ಲ ಅಂತಂದ್ರೂ ಒಂದು 30-35 ಸಾವಿರ ಒಂದೊಂದು ಸತಿ ಬರ್ತಿತ್ತು, ಒಂದೊಂದು ಸತಿ 10,000 ಬರ್ತಿತ್ತು, ಇಲ್ಲ ಒಂದೊಂದು ಸತಿ ಏನೂ ಬರದೇ ಇರ್ತಿತ್ತು. ಒಂದು ತಿಂಗಳು 50,000 ತನಕ ಸಂಪಾದನೆ ಮಾಡಿರೋದಿದೆ. ಅಂದರೆ ಹೆಂಗಾಗ್ತಿತ್ತು ಅಂತಂದರೆ, ಪ್ರತಿ ಬಾರಿ ಕಾರ್ಯಕ್ರಮ ಇರ್ತಿತ್ತು ಅಂತ ಏನಿಲ್ಲ, ಬಂದರೆ ಜಾಕ್ಪಾಟು, ಇಲ್ಲ ಅಂತಂದರೆ ಏನೂ ಇಲ್ಲ. ಸೊ ಇಲ್ಲಾಂದರೆ ಖಾಲಿ ಪಲಾವ್ ಬಂದರೆ ಜಾಕ್ಪಾಟು. ಹಂಗಾರೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ನಿಮಗೆ ಡಿಮ್ಯಾಂಡ್ ಇತ್ತು ಅಂದಂಗೆ ಆಯ್ತಾ? ಆ ಸಂದರ್ಭದಲ್ಲಿ ಇತ್ತು, ಖಂಡಿತವಾಗ್ಲೂ ಇತ್ತು. ಸರ್ಕಾರಿ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ದೆ. ಆ್ಯಂಡ್ ಬೇರೆ ಕಾರ್ಯಕ್ರಮಗಳನ್ನ ತುಂಬ ಈಸಿಯಾಗಿ ಮಾಡ್ಬೋದು, ಯಾಕೆಂದರೆ ಇಂಗ್ಲೀಷ್ ಮಿಕ್ಸ್ ಮಾಡಿಕೊಂಡು ಕಂಗ್ಲೀಷಲ್ಲಿ ಮಾಡಿಕೊಂಡು ಫನ್ ಥರ ಇಲ್ಲ. ಗೌರ್ಮೆಂಟ್ ಸರ್ಕಾರಿ ಕಾರ್ಯಕ್ರಮಗಳು ಯಾವ ರೀತಿ ಗಂಭೀರವಾದ ನಿರೂಪಣೆ ಇರುತ್ತೆ, ಅದೇ ರೀತಿಯಾಗಿ ಅವಾಗವಾಗ ಕೋಡ್ಸ್ಗಳೆಲ್ಲ ತೊಗೋಬೇಕಾಗುತ್ತೆ. ದೊಡ್ಡವರ ಹಿತವಚನಗಳನ್ನು ಒಂದೊಂದನ್ನೇ ಇನ್ಕ್ಲೂಡ್ ಮಾಡಿಕೊಂಡು ಆಡಿಯನ್ಸ್ನ ನಾವು ಹಿಡಿದಿಟ್ಕೊಡ್ಬೇಕಾಗುತ್ತೆ. ಸ್ವಲ್ಪನೂ ಕೂಡ ತಪ್ಪಾಗಬಾರ್ದು, ತುಂಬ ಜಾಗರೂಕತೆಯಿಂದ ಮಾಡಬೇಕು ಅಂತ ಹೇಳಿದಾಗ. ಇಲ್ಲ, ಯಾಕೆಂದರೆ ಕನ್ನಡ ನಾನು ಭಾಳ ಪ್ರೀತಿಸುವಂಥ ಭಾಷೆ. ನಾನು ಈ ಸಂದರ್ಭದಲ್ಲಿ ನನ್ನ 2 ಗುರುಗಳನ್ನ ನಾನು ನೆನೆಸ್ಕೊಳ್ಳೇಬೇಕು. ಒಬ್ಬರು ರಮೇಶ್ ಸರ್ ಅಂತ, ಇನ್ನೊಬ್ಬರು ಕಲ್ಲೇಶ್ ಸರ್ ಅಂತ. ರಮೇಶ್ ಸರ್ ನಮಗೆ
ಅಂದರೆ ಅವರು ಒಂದು 3 ಜನರೇಷನ್ ಹಿಂದಿನ ಗುರುಗಳು ಕುವೆಂಪುಗೆ ಶಿಷ್ಯೆಯಾಗಿದ್ದಂಥವ್ರು. ಸೊ ಅವರು ಯಾವಾಗಲೂ ಕೂಡ ಕನ್ನಡನ ಹೇಗೆ ಮಾತಾಡಬೇಕು, ಹೇಗೆ ಓದಬೇಕು, ಎಷ್ಟು ಸ್ಪಷ್ಟತೆ ಇರಬೇಕು, ಭಾಷೆಯನ್ನು ಭಾಷೆಯಾಗಿ ಹೇಗೆ ಪ್ರೀತಿಸಬೇಕು ಅನ್ನುವಂಥದ್ದನ್ನು ಭಾಳ ಅವರು ನಮಗೆ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದಂಥ. ನನಗೆ 8th ಸ್ಟ್ಯಾಂಡರ್ಡಲ್ಲಿ ರಮೇಶ್ ಸರ್ ಇರೋದು. ಕಲ್ಲೇಶ್ ಸರ್ ನಾನು ನಿಜವಾಗ್ಲೂ ಅವರು ಅದನ್ನು ಹೆಂಗೆ ಉಪಯೋಗಿಸ್ತಾ ಇದ್ರು ಅಥವಾ ಅದನ್ನು ಯಾಕೆ ಅವ್ರಿಗೆ ಆ ಥಾಟ್ ಬರ್ತಿತ್ತು ಗೊತ್ತಿಲ್ಲ ನಂದಿನಿ. ಹಳೆಗನ್ನಡದ ಅತಿ ಕ್ಲಿಷ್ಟಕರವಾದಂತಹ ಪದಗಳನ್ನು ಅವರು ಹೇಳ್ತಾಯಿದ್ರು, ಅದನ್ನು ಹೋಗಿ ಬೋರ್ಡಲ್ಲಿ ಬರೀಬೇಕು ಅಂತ 100 ಪದಗಳನ್ನು ನಾನು ಅರ್ಥ ಮಾಡಿಕೊಂಡು, ಅಂದರೆ ಸೌಂಡಿಂಗ್ ಅಂತ ನಾವು ಹೇಳ್ತೀವಿ. ಸೊ ಅದನ್ನು ಅರ್ಥ ಮಾಡಿಕೊಂಡು ನಾನು ಆ ಪದಗಳನ್ನು ಬಿಡಿಸಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಂಥ ಒಂದು ಜೋಡಿಯಾಗಿ ಹೇಳ್ತಾ ಇದ್ದಂಥ ಒಂದು ಸಾಲನ್ನು ನಾವು ಬಿಡಿಸಿ ಬರಿಬೇಕಾಗ್ತಿತ್ತು. ಅಂತ ಎಷ್ಟೋ 100 ಸಾಲುಗಳನ್ನು ನಾನು ಡಿಕೋಡ್ ಮಾಡಿ ನಾನು ಬೋರ್ಡ್ ಮೇಲೆ ಬರಿತಾ ಇದ್ದೆ. ಆ ಒಂದು ಅದೊಂಥರ ಕಿಕ್ ಅವಾಗ, ಇದನ್ನು ನಾನು ಕ್ರ್ಯಾಕ್ ಮಾಡಿದೆ ಅಂತ. ಸೊ ಅದು ನನಗೆ ಬಹುಶಃ ಮುಂದಿನ ದಿನದಲ್ಲಿ ಇಷ್ಟು ದೊಡ್ಡ ಬಹುಮಾನವನ್ನು ತಂದುಕೊಡುತ್ತೆ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ಸಾಮಾನ್ಯವಾಗಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಇಲ್ಲ ಮಂತ್ರಿಗಳಂತೂ ಇದ್ದೇ ಇರ್ತಾರೆ. ಸೊ ಅವ್ರ ಮುಂದೆ ಹೆಚ್ಚಿಗೆನೂ ಮಾತಾಡೋ ಹಾಗಿಲ್ಲ, ಕಡಿಮೆನೂ ಮಾತಾಡೋ ಹಾಗಿಲ್ಲ. ಆ ವೇದಿಕೆಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತಿಳ್ಕೊಳ್ಬೇಕು. ಆ್ಯಂಡ್ ಎಷ್ಟೋ ಬಾರಿ ಯೋಜನೆಗಳ ಅಥವಾ ಅನುದಾನದ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳ್ಕೊಬೇಕು. ಎಷ್ಟೋ ಸರ್ಕಾರಿ ಯೋಜನೆಗಳು, ಎಷ್ಟೋ ಅನುದಾನದ ಕಾರ್ಯಕ್ರಮಗಳು ಅದ್ರ ಮೂಲಕನೇ ನನಗೆ ಆವಾಗ ಗೊತ್ತಾಗ್ತಾ ಹೋಗಿದ್ದಂಥದ್ದು. ಸೊ ಒಂದು ಕಡೆ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡ್ತಾಯಿದ್ದೆ. ಸೊ ಎಲ್ಲ ರಾಜಕಾರಣಿಗಳನ್ನು ಕೂಡ ನಾನು ಪರ್ಸ್ನಲಿ ನಾನು ಯಾರಿಗೂ ಗೊತ್ತಿರ್ತಿರಲಿಲ್ಲ. ಯಾಕೆಂತಂದರೆ ಕಾರ್ಯಕ್ರಮ ನಿರೂಪಣೆ ನಾವು ಮಾಡ್ತಿರ್ತೀವಿ, ಆ ಕ್ಷಣಕ್ಕೆ ನಾವು ಅವ್ರನ್ನ ವೇದಿಕೆ ಕರಿತೀವಿ, ಅವ್ರು ನಮ್ಮನ್ನು ನೋಡ್ತಾರೆ, ನಗ್ತಾರೆ, ಹೋಗ್ತಾರೆ. ಆದರೆ ಮನಸ್ಸಿನಲ್ಲಿ ಉಳಿಯುವಂತಹ ಪರ್ಸ್ನಾಲಿಟಿ ಆಗಬೇಕು ಅಂತಂದರೆ ಅಷ್ಟು ವರ್ಷದ ಕೃಷಿ ಇರಬೇಕು. ನೀವೊಬ್ಬ ಶಂಕರ ಪ್ರಕಾಶ್ ಆಗಿರಬೇಕು ಅಥವಾ ನೀವು ಅಪರ್ಣ ಆಗಿರಬೇಕು. ಅಷ್ಟು ವರ್ಷ ನೀವು ಕೆಲಸ ಮಾಡಿಕೊಂಡು ಬಂದಾಗ ಆಗ ಅವ್ರು ನಮ್ಮನ್ನು ಗುರುತಿಸಿ ಮಾತಾಡ್ಸೋದಕ್ಕೆ ಸಾಧ್ಯ. ಇಲ್ಲಾಂದ್ರೂ ಒಂದು 2-3 ಜನ ಖಂಡಿತವಾಗ್ಲೂ ಗುರುತಿಸಿ ಮಾತಾಡಿಸಿದ್ದವರಂತೂ ಇದ್ದಾರೆ. ಆದರೆ ಆ ಒಂದು ಸ್ಟೇಜರಿಗೆ ತಲುಪಬೇಕು ಅಂತಂದರೆ ಅಷ್ಟು ವರ್ಷದ ಕೃಷಿ ಬೇಕು. ಒಂದು ಕಡೆ ಅದು ನಡೀತಾ ಇತ್ತು, ಮತ್ತೊಂದು ಕಡೆ ನಾನು ಆಗಲೇ ಹೇಳಿದಾಗೆ ನನ್ನ ಸ್ಟೂಡೆಂಟ್ ಆರ್ಗನೈಸೇಷನಲ್ಲಿ ನಾನು ಇರ್ತಿದ್ದೆ. ನಮ್ಮ ಪ್ರಿನ್ಸಿಪಲ್ಗಂತೂ ಯಾವಾಗಲೂ ತಲೆನೋವು. ನಾನು ಬಂದು ಲಾಬಿಲಿ ನಿಂತ್ಕೊಂಡೆ ಅಂತಂದರೆ ಶುರು ಆಯ್ತಪ್ಪ ಯಾವುದೊಂದು ಪ್ರೊಟೆಸ್ಟಿಗೆ ಕಾಲೇಜ್ ಮುಗಿಸಿ ಸ್ಟೂಡೆಂಟ್ಸನ್ನು ಕರ್ಕೊಂಡು ಹೋಗ್ತಾಳೆ ಅನ್ನುವಂಥದ್ದು. ಲೇಡಿ ರೆಬಲ್ ಆಗಾದ್ರೆ ನೀವು ಆವಾಗ? ಖಂಡಿತ ಲೇಡಿ ರೆಬಲ್ಲೇ ನಾನಾಗ ನಿಂತ್ಕೊಳ್ಳೋದು. ಎಷ್ಟೆಷ್ಟೋ ಹೋರಾಟಗಳು ನಂದಿನಿ. ಯೂನಿವರ್ಸಿಟಿ VTU ಗಲಾಟೆ ನಡೀತಿತ್ತು ಆವಾಗ, ಬಹುಶಃ ನಿಮಗೆ ನೆನಪಿದ್ರೆ. ಇಲ್ಲ, ಬೆಂಗಳೂರು VTUದು ಕ್ವಶನ್ ಪೇಪರ್ ಲೀಕ್ ಆಗಿಬಿಟ್ಟಿತ್ತು ಆ ಸಂದರ್ಭದಲ್ಲಿ. ಸೊ VTUಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿ ಹೋರಾಟವನ್ನು ನಡೆಸಿದ್ದೆ ನಾನು. ನಿಮ್ಮ ಸ್ಟೇಟ್ಮೆಂಟ್ಗಳೆಲ್ಲ ಬೆಂಕಿ ಹಾಕೋದು, ಮನೆಗೆ ಮುಕ್ಕೆ ಇಡೋದು, ಹಾಕೋದು, ಇಂಥದ್ದೇ ನನ್ನ ಸ್ಟೇಟ್ಮೆಂಟ್ಸು ಆವಾಗ. ಕಾರ್ಯಕ್ರಮ ತಪ್ಪಿದ್ರೆ ಹೋರಾಟ ಮಾಡು, ಸಂಘಟನೆ ಮಾಡು, ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸು, ವಿದ್ಯಾರ್ಥಿನಿಯರನ್ನು ಒಟ್ಟುಗೂಡಿಸು, ಬೀದಿಲಿ ರಸ್ತೆಗಿಳಿ, ಅರೆಸ್ಟ್ ಆಗು, ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಕೂಡಿಸ್ತಾರೆ. ಹೌದು, ಅರೆಸ್ಟು ಆಗಿದ್ದುಂಟಾ? ಫಸ್ಟ್ ಟೈಮ್ ಅರೆಸ್ಟ್ ಆಗಿದೆ ಆವಾಗ. ಅದಕ್ಕೆ ಮುಂಚೆ ಇನ್ನೊಂದು ಕ್ವಶನ್, ಐಶ್ವರ್ಯ ರಾಯ್ ನೋಡಿದ್ರಾ? ನೋಡಿದ್ದೆ, ಭೇಟಿ ಮಾಡಿದ್ದೆ. ಓಕೆ, ಫೋಟೋ ತೆಗೆಸ್ಕೊಂಡ್ರಾ? ಫೋಟೋ ತೆಗೆಸ್ಕೊಂಡಿದ್ದೀನಿ. ಶಿವಮಣಿ ಇಲ್ಲ, ಶಿವಮಣಿ ಅವ್ರ ಹತ್ರ ಫೋಟೋ ಇರೋದು, ಅವ್ರ ಹತ್ರ ಇರೋದು. ಶಿವಮಣಿ ಅವ್ರದ್ದು ಫೋಟೋ ಸಿಕ್ತು ನನಗೆ, ಬಟ್ ಅನ್ಫಾರ್ಚುನೇಟ್ಲಿ ಐಶ್ವರ್ಯ ಅವ್ರ ಜೊತೆ ಸಿಗಲಿಲ್ಲ ನನಗೆ. ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ಭೇಟಿ ಮಾಡ್ತೀನಿ ಅಂತ ಅನ್ಸುತ್ತೆ. ಬಟ್ ಅದಾದಮೇಲೆ ಭೇಟಿ ಮಾಡಿದ್ದೀನಿ, 2-3 ಸತಿ ಭೇಟಿ ಮಾಡಿದ್ದೀನಿ ಅವ್ರನ್ನ ದೆಹಲಿಯಲ್ಲಿ ಇದ್ದಾಗ ಕಾರ್ಯಕ್ರಮಕ್ಕೆ. ಅವರೊಂದು ಅವಾರ್ಡ್ ಶೋ ಅಲ್ಲಿ ದೆಹಲಿಲಿ ಕಾಮನ್ ಇತ್ತು. ಇವಾಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಐಶ್ವರ್ಯ ರಾಯ್ನ ನೋಡಿದ ತಕ್ಷಣ ಅಮ್ಮ ನಾನು ಅಂದರೆ ನನಗೇನು ಅಂತಂದರೆ ಏನೋ ಜೀವನದಲ್ಲಿ ನಾನೇನೋ ಸಾಧನೆ ಮಾಡಿಬಿಟ್ಟಿದ್ದೀನಿ ಅನ್ನೋ ಫೀಲಿಂಗ್ ಅವಾಗ. ಅದಕ್ಕಿನ್ನೂ ತುಂಬ ದೊಡ್ಡದಿದೆ ಅಂತ ಗೊತ್ತಿರಲ್ಲ ಅವಾಗ. ಆ ಚಿಕ್ಕ ಚಿಕ್ಕ ವಿಚಾರಗಳೇ ಜೀವನದ ಒಂದು ದೊಡ್ಡ ಮಜಲುಗಳು ನಮಗೆ.